जयोरुगाय भगवन्नुरुक्रम नमोस्तुते नमो ब्रह्मण्यदेवाय त्रिगुणाय नमोस्तुते। अथातः भागवते द्वितीये स्कन्धे सप्तमे अध्याये सप्तदशः श्लोकः। ಎರಡನೇ ಸ್ಕಂದದ 7ನೇ ಅಧ್ಯಾಯದ 17ನೇಯ ಶ್ಲೋಕः ವಾಮನಾವತಾರಸ್ಯ ವರ್ಣನಪರः अत्र प्रस्तूयते। अस्य च श्रवणस्य पूर्वभावित्वरूपेण उरुक्रमः उरुगायः ब्रह्मण्यदेवः त्रिगुणः वामनरूपः भगवान् चतुर्मुखेन ब्रह्मणा यथा प्रास्तावे अष्टमे स्कन्धे तथा मंगलाचरणरूपेण स एव श्लोकः प्रायोजि। हे उरुक्रम त्रिविक्रम उरुभिरपि देवैः गीयमान ज्ञानिनां ब्राह्मणानां प्रिय सत्वरजस्तमो गुणप्रिय ते नमः इति। अथ च ज्यायान् गुणैः अवरजः अपि अजिते स्वतानाम् इति सप्तदशः श्लोकः अस्मिन् स्कन्धे वर्तमानः। अयं च भगवान् अधियज्ञः इति गीयते। सर्वानपि ऋत्विजः यजमानं सपत्नीकम् अन्यांश्च सदस्यान् अयं हरिः गुणैः अतिशेते। एवं च गुणैः ज्येष्ठोऽपि जन्मना कनिष्ठः इन्द्रस्य अवरजः आस। धर्ममार्गे वर्तमानं बलिं प्रह्लादिं याचित्वा तं निजग्राह। अपि च 3 पादान् तं प्रार्थयामास। एकेन पादेन भूमिं पादेनान्येन दिवं तृतीयेन च पादेन तमेव बलिं शीर्ष्णि दमयामास। ज्यायान् गुणैः अवरजः ಅನ್ನುವುದು ಈ ಎರಡನೇ ಸ್ಕಂದದ 7ನೇ ಅಧ್ಯಾಯದ 17ನೇ ಶ್ಲೋಕ. ಭಗವಂತನಾದ ವಾಮನನ ಅವತಾರದ ವರ್ಣನ ಇಲ್ಲಿ ಕಾಣಿಸ್ತದೆ. ಅವನನ್ನು ಅಧಿಯಜ್ಞ ಅಂತ ಹೇಳಿದೆ ಭಾಗವತ. ಆ ಒಂದು ಯಜ್ಞದಲ್ಲಿ ಅದು ಬಲಿಯ ಯಜ್ಞ ಇರಬಹುದು ಅಥವಾ ನಮ್ಮ ಜೀವನ ಯಜ್ಞ ಇರಬಹುದು. ಅಲ್ಲಿರುವ ಎಲ್ಲರೂ ಋತ್ವಿಕಗಳು, ಪುರೋಹಿತರು, ಸದಸ್ಯರು ಹೀಗೆಲ್ಲ ಏನಿರ್ತಾರೆ ಅವರೆಲ್ಲರಲ್ಲೂ ಕೂಡ ಅತ್ಯಂತ ಹಿರಿಯ ಅವನು. ಆದರೆ ವಯಸ್ಸಿನಿಂದ ಮಾತ್ರ ಅತ್ಯಂತ ಕಿರಿಯ. ಅಂಥ ವಾಮನ ಅಲ್ಲಿ ಬಲಿಯನ್ನು ನಿಗ್ರಹಿಸಲಿಕ್ಕಾಗಿ ಅವತರಿಸಿದ. ಬಲಿಯನ್ನು ನಿಗ್ರಹಿಸಬೇಕು ಅಂತ ಅವನು ಪ್ರವೃತ್ತಿ ಮಾಡಿದರೂ ಕೂಡ ಅವನನ್ನಾತ ಬೇರೆ ಯಾವ ರೀತಿಯಿಂದ ಕ್ರೂರವಾಗಿ ದಂಡಿಸಲಿಲ್ಲ. ಅವನನ್ನು ಬೇಡಿ, ಒಬ್ಬ ಒಟುವಾದವನು ಹೇಗೆ ಬೇಡಬೇಕೋ ಹಾಗೆ ಸೌಮ್ಯವಾಗಿ ಬೇಡಿ ಅವನ ಕೀರ್ತಿಗೂ ಧಕ್ಕೆ ಬರದಂತೆ, ಬಲಿಯ ಕೀರ್ತಿಗೆ ಧಕ್ಕೆ ಬರದಂತೆ ಈ ವಾಮನ ಅವನನ್ನು ನಿಗ್ರಹಿಸಿದ. 3 ಹೆಜ್ಜೆ ಬೇಡಿದ. ಅದರಲ್ಲಿ ಒಂದು ಹೆಜ್ಜೆಯನ್ನು ಇಟ್ಟು ಆಕಾಶವನ್ನು ಅಳೆದ, ಮತ್ತೊಂದು ಹೆಜ್ಜೆಯಿಂದ ಭೂಮಿಯನ್ನು ಅಳೆದ, ಮತ್ತು 3ನೇ ಹೆಜ್ಜೆಯಿಂದ ಆ ಬಲಿಚಕ್ರವರ್ತಿಯ ತಲೆಯನ್ನೇ ದಮನಿಸಿದ. 3 ಹೆಜ್ಜೆ ದಾನ ಮಾಡ್ತೀನಿ ಅಂತ ಹೇಳಿದ್ನಲ್ಲ ಅವನು.
ಆದರೆ 3 ಹೆಜ್ಜೆ ದಾನ ಮಾಡಲಿಕ್ಕೇನೂ ಅವನಿಗೆ ಸಾಧ್ಯವಾಗಲಿಲ್ಲ. ಆದರೆ ಭಗವಂತ ಕರುಣೆಯಿಂದ ಅವನನ್ನು ಅನುಗ್ರಹಿಸಿದ. ಯಾಕೆಂದರೆ 3ನೇ ಹೆಜ್ಜೆಗೆ ಪ್ರತಿಯಾಗಿ ತನ್ನ ತಲೆಯನ್ನೇ ಅವನು ಕೊಟ್ಟಿದ್ದ. ಭಗವಂತನನ್ನ ಸತ್ಕರಿಸಿ ಅವನ ಪಾದ ತೊಳೆದ ನೀರನ್ನು ಇವನು ತನ್ನ ತಲೆಯ ಮೇಲೆ ಧರಿಸಿದ್ದ. ಅಂತಹ ಈ ಬಲಿಚಕ್ರವರ್ತಿಗೆ ಮುಂದಿನ ಪದವಿಯಲ್ಲಿ ಮುಂದಿನ ಮನ್ವಂತರದಲ್ಲಿ ಇಂದ್ರ ಪದವಿ ಸಿಗ್ತದೆ. ಭಗವಂತ ಅದನ್ನು ಕೊಡುವನಿದ್ದಾನೆ ವಸ್ತುತಃ. ಅಷ್ಟಾದ್ರೂ ಅದೇನು ಭಗವಂತನನ್ನು ಆರಾಧನೆ ಮಾಡಿದ ಒಂದು ಕಾರ್ಯಕ್ಕೆ ಇದೇನು ಮಹಾಫಲ ಏನಲ್ಲ. ಅವನಿಗೆ ಮುಕ್ತಿಯೇ ದೊಡ್ಡ ಫಲ. ಮುಕ್ತಿಯಲ್ಲಿ ಆನಂದ ಅನ್ನೋದೇ ದೊಡ್ಡ ಫಲ. ಈಗ ಸಿಗುವ ಈ ಇಂದ್ರ ಪದವಿ ಅನ್ನೋದು ಬಹಳ ಸಣ್ಣದು ಆ ಭಗವಂತನ ಆರಾಧನೆಯ ಫಲಕ್ಕೆ, ಮುಖ್ಯ ಫಲಕ್ಕೆ ಹೋಲಿಸಿದರೆ ಅಂತದನ್ನು ಹೇಳ್ತಾರೆ. ಈ ಶ್ಲೋಕದ ಕುರಿತಾಗಿ ಏನೇನು ಉಲ್ಲೇಖಗಳಿವೆ ಅಂತನ್ನೋದನ್ನ ನೋಡೋಣ. ದೈತ್ಯರ ಗರ್ಭವನ್ನು ಇವನು ಹೊರ ಹಾಕಿಸ್ತಾನೆ. ಆ ದೈತ್ಯರಿಗೆ ತಾವು ದೇವತೆಗಳನ್ನೇ ಮಣಿಸಿ ಬಿಡಬೇಕು ಅಂತ ಏನೊಂದು ದುರಹಂಕಾರ ಬಂದಿದೆ. ಅದರಿಂದ ಅವರೇನು ಮೆರೆದಾಡ್ತಾ ಇದ್ದಾರೆ. ಅವರ ಬೆನ್ನ ಮೇಲೊಂದು ಗುದ್ದಿ ಆ ದೈತ್ಯರ ಗರ್ವವನ್ನು ವಾಮಯತಿ, ವಾಂತಿ ಮಾಡಿಸ್ತಾನೆ, ಅದನ್ನು ಹೊರ ಹಾಕಿಸ್ತಾನೆ. ಆದ್ದರಿಂದ ಇವರಿಗೆ ವಾಮಯತಿ ಇತಿ ವಾಮನಃ. ವಾಮನ ಅಂದ್ರೆ ಕುಳ್ಳ ಅಂತ ಒಂದು ಅರ್ಥ ಇದೆ. ದೈತ್ಯರ ದರ್ಪವನ್ನು ಭಗ್ನ ಮಾಡಿದವನು, ಆದ್ದರಿಂದ ಇವನಿಗೆ ವಾಮನ ಅಂತ ಇನ್ನೊಂದು ಹೆಸರನ್ನು, ಈ ಹೆಸರಿಗೆ ಮತ್ತೊಂದು ಅರ್ಥವನ್ನು ಕೂಡ ನಾವು ತಿಳ್ಕೋಬಹುದು. ಅದನ್ನು ವಿಜಯಧ್ವಜರು ತಮ್ಮ ವ್ಯಾಖ್ಯಾನದಲ್ಲಿ ಹೇಳಿದ್ದಾರೆ. ಅಧಿಯಜ್ಞ ಅಂದರೆ ಯಜಮಾನ, ಯಾಗವನ್ನು ಮಾಡುವಂಥ ಯಜಮಾನ, ಋತ್ವಿಕ್ಗಳು, ಅದರಲ್ಲಿ ಅನೇಕ ಜನ ಪುರೋಹಿತರಿರ್ತಾರೆ. ಹೋತ, ಅಧ್ವರ್ಯು, ಉದ್ಗಾತ ಮತ್ತು ಬ್ರಹ್ಮ ಅಂತ. ಈ ಎಲ್ಲ ಪುರೋಹಿತರಿಗಿಂತಲೂ ಅತ್ಯಂತ ಜ್ಯೇಷ್ಠವಾದ ವ್ಯಕ್ತಿತ್ವ ಅವನು. ಈ ಜಗತ್ತಿನಲ್ಲಿ ಅನಾದಿ ಕಾಲದಿಂದಲೂ ಅನೇಕ ಜನರು ಯಜ್ಞ ಮಾಡ್ತಾನೆ ಇದ್ದಾರೆ, ತಮ್ಮ ಜೀವನ ಯಜ್ಞವನ್ನು ಮುಂದುವರಿಸ್ತಾನೆ ಇದ್ದಾರೆ. ಆದರೆ ಆ ಎಲ್ಲರ ಜೀವನದಲ್ಲಿಯೂ ಕೂಡ ಯಜ್ಞ, ಯಜ್ಞಪಮಾನ್, ಯಜ್ಞೇಶ, ಯಜ್ಞಭಾವನ, ಯಜ್ಞಭುಕ್ ಅಂತ 5 ರೂಪಗಳಿಂದ ಭಾಗವಹಿಸಿ ಹಿರಿಯ ಸ್ಥಾನವನ್ನು ಪಡೆದವನೇ ಈ ಅಧಿಯಜ್ಞ ಅನಿಸ್ಕೊಂಡಿರುವ ಭಗವಂತ. ದೇಹಸ್ಥ ವಿಷ್ಣು ರೂಪಾಣಿ ಅಧಿಯಜ್ಞ ಇತೀರಿತಃ ಅಧಿಯಜ್ಞೋಹಮೇವಾತ್ರ. ಇದೆಲ್ಲ ಭಗವದ್ಗೀತಾದಲ್ಲಿ ಬಂದಿರೋದು. ಅಧಿಯಜ್ಞೋ ಕ್ಷರೋಭಾವ ಪುರುಷಶ್ಚಾಧಿದೈವತಂ ಅಧಿಯಜ್ಞೋಹಮೇವಾತ್ರ ದೇಹೇ ದೇಹಭೃತಾಂಬರ ಅಂತ ಗೀತೆಯ 8ನೇ ಅಧ್ಯಾಯದ 4ನೇ ಶ್ಲೋಕ. ಅಲ್ಲಿ ಆ ಭಗವಂತನನ್ನು ಅಧಿಯಜ್ಞ ಅಂತ ಹೇಳಿದ್ದಾರೆ. ಯಾಕೆ ಅಧಿಯಜ್ಞ ಅಂತ ಹೇಳಿದ್ದಾರೆ? ಆಚಾರ್ಯರು ಅದನ್ನು ಭಾಷ್ಯದಲ್ಲಿ ವಿವರಿಸ್ತಾರೆ. ಸರ್ವಯಜ್ಞ ಭೋಕ್ತೃತ್ವಾದೇಹೇ ಅಧಿಯಜ್ಞ. ಎಲ್ಲ ಯಜ್ಞದ ಭೋಕ್ತಾ ಇವನು, ಯಜ್ಞದ ಫಲವನ್ನು ಸ್ವೀಕಾರ ಮಾಡುವವನು ಇವನಾದ್ದರಿಂದ ಇವನಿಗೆ ಅಧಿಯಜ್ಞ ಅಂತ ಹೀಗೆ ಹೆಸರನ್ನು ಹೇಳ್ತಾರೆ. ಭೋಕ್ತ ಮತ್ತು ಯಜ್ಞ ಪ್ರವರ್ತಕ, ನಮ್ಮೆಲ್ಲರೊಳಗೆ ನಿಂತು ಆ ಯಜ್ಞವನ್ನು ಮಾಡಿಸುವವನೇ ಇವನು. ಆದ್ದರಿಂದ ಮಾಡಿಸುವವನು ಇವನಾದ್ದರಿಂದ, ಕೊನೆಗೆ ಯಜ್ಞದಲ್ಲಿ ಮುಖ್ಯವಾಗಿ ಆರಾಧ್ಯ ಇವನಾದ್ದರಿಂದ ಇವನನ್ನೇ ಅಧಿಯಜ್ಞ ಅಂತ ಹೇಳಬೇಕು ಅಂತ ಅಲ್ಲಿ ಬಂದಿದೆ. ಅಗ್ನಿಗೂ ಒಂದು ಅಧಿಯಜ್ಞ ಅಂತ ಹೆಸರಿದೆ, ಆದರೆ ಭಗವಂತನೇ ಮುಖ್ಯ ಅಧಿಯಜ್ಞ. ದೇಹಸ್ಥ ವಿಷ್ಣು ರೂಪಾಣಿ ಅಧಿಯಜ್ಞ ಇತೀರಿತಃ. ನಮ್ಮ ದೇಹದಲ್ಲಿರುವಂತಹ ಭಗವಂತನ ರೂಪಗಳೇನಿವೆ ಅದಕ್ಕೆ ಅಧಿಯಜ್ಞ ಅಂತ ಹೀಗೆ ಹೇಳ್ತಾರೆ ಅಂತ ಮತ್ತೊಂದು ಉಲ್ಲೇಖವನ್ನು ಆಚಾರ್ಯರಲ್ಲಿ ಹೇಳ್ತಾರೆ. ಇದು ಅಧಿಯಜ್ಞ ಅನ್ನೋದಕ್ಕೆ 8ನೇ ಅಧ್ಯಾಯದಲ್ಲಿ 4ನೇ ಶ್ಲೋಕದಲ್ಲಿ ಗೀತಾಭಾಷೆಯಲ್ಲಿ ಬಂದಿರುವಂತಹ ವಿವರಣೆ. ಶ್ಲೋಕದಲ್ಲಿ 4ನೇ ಪಾದವೊಂದು ಹೀಗಿದೆ: ಯಾಂಚಾಮೃತೆ ಪಥಿಚರಣ್ ಪ್ರಭುಭಿ ನ ಚಾಲ್ಯ ಅಂತ. ಒಬ್ಬ ವ್ಯಕ್ತಿ ತನ್ನ ಸನ್ಮಾರ್ಗದಲ್ಲಿದ್ದಾನೆ, ಆದರೆ ಯಾವುದೋ ಕಾರಣದಿಂದ ಅವನಿಗೊಂದಿಷ್ಟು ದುರ್ಗುಣಗಳು ಕೂಡ ಅಂಟಿಕೊಂಡಿವೆ, ದುಷ್ಟರ ಸಹವಾಸದಿಂದ ಇತ್ಯಾದಿ. ಅಂಥ ಸಂದರ್ಭದಲ್ಲಿ ಅವನನ್ನು ದಂಡಿಸಲಿಕ್ಕೆ ಬಂದವರು ಬಹಳ ಕ್ರೂರವಾಗಿ ದಂಡಿಸ್ತಕ್ಕದ್ದಲ್ಲ, ಅವನಿಗೆ ಯಾಂಚ ಮಾಡಬೇಕು. ಯಾಂಚ ಮಾಡುವುದು ಅಂದರೆ
ಅವನಿಗೆ ಸಮಾಧಾನದಿಂದ ಹೇಳಬೇಕು, ಅವನನ್ನು ಸ್ವಲ್ಪ ಬೇಡ್ಕೋಬೇಕು, ನನ್ನ ಮಾತನ್ನು ಕೇಳಪ್ಪ ಅಂತ ಬೇಡ್ಕೋಬೇಕು. ಇದು ಒಂದು ಸಾಮಾನ್ಯವಾದ ನಿಯಮ. ಬಲಿಚಕ್ರವರ್ತಿ ಧಾರ್ಮಿಕನೇ ಆಗಿದ್ದ, ಆದರೆ ಮುಂದೆ ಬರುವಂತೆ ನಾವು ಹೇಳುವಂತೆ ದುಷ್ಟ ಸಹವಾಸದಿಂದ ಆತ ಈ ದುರಹಂಕಾರದಿಂದ ರಾಜಸ ತಾಮಸ ದಾನಗಳನ್ನು ಮಾಡಲಿಕ್ಕೆ ಹೋಗಿದ್ದ. ಭಗವಂತ ಅದಕ್ಕೆ ಅವನನ್ನು ಬೇಡಿಕೊಳ್ಳುವುದು ಅಂದರೆ, ನನಗೆ 3 ಹೆಜ್ಜೆ ದಾನ ಬೇಕಾಗಿದೆ, ನೀನು ನನಗೆ ಅದನ್ನು ಕೊಡೋಬಾ ಅಂತ ಕೇಳಿಕೊಂಡ. ಹೀಗೆ ಕೇಳಿಕೊಂಡು ಅವನನ್ನು ನಿಗ್ರಹಿಸಿದ್ದೇ ಹೊರತು ಅವನ ಮೇಲೆ ಯುದ್ಧ ಸಾರಿ ಅವನನ್ನು ಸೋಲಿಸಲಿಲ್ಲ. ಬಲಿಚಕ್ರವರ್ತಿಯನ್ನು ವಾಮನ ಗಮನಿಸಿದಾಗ ದೈತ್ಯರು ಅಲ್ಲಿ ಬಂದರು. ಆ ದೈತ್ಯರನ್ನು ವಾಮನ ಸದೆಬಡಿದ, ಅದು ವಿಷಯ ಬೇರೆ. ಆದರೆ ಬೇರೆ ದೈತ್ಯರಂತೆ ಅವನನ್ನು ಕೊಲ್ಲಲಿಲ್ಲ. ಪ್ರಭುವೇ, ಭಗವಂತ ಏನೋ ಪ್ರಭುವೇ, ಸಮರ್ಥನೆ. ಆದರೆ ಅವನನ್ನು ಬೇಡಿಕೊಳ್ಳದೆ ಯಾವುದೇ ರೀತಿಯಿಂದಲೂ ಹಿಂಸಿಸಲಿಲ್ಲ ಅಂತ ಅದರ ತಾತ್ಪರ್ಯ. ನಾಯಾಂಚಯಾಹಂ ಪ್ರಚಿತನ್ಮಿಹನ್ ತಂಬಲಿಂ ಶುಭಾನನೇತ್ಯೇವ ಅಂತ ಹೀಗೆ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಒಂದು ಮಾತು ಬಂದಿದೆ. ಅದು ಬೇರೆ ಕಡೆನೂ ಕೂಡ ಬಂದಿರಬಹುದು, ಭಾಗವತ ಇತ್ಯಾದಿಗಳಲ್ಲಿ, ನನಗೆ ಸಿಕ್ಕಿಲ್ಲ. ಹಿಂದೆ ಪ್ರಹ್ಲಾದನ ಭಕ್ತಿಗೆ ಮೆಚ್ಚಿ ನರಸಿಂಹ ಪ್ರತ್ಯಕ್ಷನಾಗಿದ್ನಲ್ಲ, ಆಗ ಆ ಪ್ರಹ್ಲಾದ ತನ್ನ ತಂದೆಯ ತಪ್ಪನ್ನು ನೀನು ಮನ್ನಿಸಬೇಕು ಅಂತ ಕೇಳ್ಕೊಂಡಿದ್ದ. ಹಾಗೇನೆ ನನ್ನ ವಂಶದಲ್ಲಿ ಮುಂದೆ ಯಾರೇ ಬಂದರೂ ಅವರನ್ನು ನೀನು ದಂಡಿಸಬಾರ್ದು, ಅವರಿಗೆ ಬುದ್ಧಿ ಹೇಳಬೇಕು ಅಂತ ಹೀಗೆ ಕೇಳ್ಕೊಂಡಿದ್ದ. ನಿನ್ನ ಮೊಮ್ಮಗ ಪ್ರಹ್ಲಾದ, ನಿನ್ನ ಮೊಮ್ಮಗ ಬಲಿ, ಪ್ರಹ್ಲಾದನ ಮಗ ವಿರೋಚನನ ಮಗ ಬಲಿ, ಅವನನ್ನು ನಾನು ಎಂದೂ ಕೂಡ ಅಯಾಂಚಯ, ಬೇಡಿಕೊಳ್ಳದೆ, ಅವನನ್ನು ಪ್ರಾರ್ಥನೆ ಮಾಡಿಕೊಳ್ಳದೆ ಅವನನ್ನು ನಾನು ಎಂದೂ ಕೊಲ್ಲೋದಿಲ್ಲ ಅಂತ ಹೇಳಿದ್ದೆ. ಶುಭಾನನ ನಿನ್ನ ಮುಖ ನೋಡಿ ಬಿಟ್ಟಿದ್ದೇನೆ ಅಂತಾನೆ ಭಗವಂತ ಆ ಪ್ರಹ್ಲಾದನಿಗೆ. ನಿನ್ನ ಈ ಮಂಗಳಕರವಾದ ಮುಖ, ನಿನ್ನ ವ್ಯಕ್ತಿತ್ವ, ಇದನ್ನು ಗಮನಿಸಿ ನಿನ್ನ ಮೊಮ್ಮಗನನ್ನು ನಾನು ಯಾವತ್ತೂ ಕೊಲ್ಲೋದಿಲ್ಲ. ಅವನೇನಾದರೂ ದುರ್ಮಾರ್ಗಕ್ಕೆ ಇಳಿದ್ರೆ ಅವನನ್ನು ಬೇಡಿ ಸನ್ಮಾರ್ಗಕ್ಕೆ ತರ್ತೇನೆ ಅಂತ. ಹೇಗೆ ಬೇಡಿಕೊಳ್ಳುವುದು ಅಂದರೆ, ಹೀಗೆ ಇದನ್ನು ಮಾಡಿದ್ದೆ, ಬೇಡಿಕೊಂಡದ್ದು, 3 ಹೆಜ್ಜೆ ಕೊಡುವಂತೆ ಬೇಡಿಕೊಂಡದ್ದು. ಆ ಥರ ಅವನನ್ನು ನಿಗ್ರಹಿಸಿದ್ದು. ಜಗತ್ತಿಗೆ ಒಂದು ನೀತಿಯನ್ನು ಕೂಡ ಆ ಮೂಲಕ ಅವನು ತೋರಿಸಿಕೊಟ್ಟ. ಯಾರಾದರೂ ಮಕ್ಕಳು, ಮೊಮ್ಮಕ್ಕಳು ಮೊದಲಾದವರು ಅಂಥ ದುರ್ಮಾರ್ಗಕ್ಕೆ ಇಳಿದಿದ್ರೆ ಅವರನ್ನು ಅನುನಯಿಸಬೇಕು. ನೋಡಪ್ಪ, ಹಾಗೆ ಮಾಡಬೇಡ, ನನ್ನ ಮಾತು ಕೇಳು ಅಂತ ಪ್ರೀತಿಯಿಂದ ಅವರ ಮನಸ್ಸನ್ನು ತಮ್ಮ ಕಡೆ ಸೆಳೆದುಕೊಂಡು ಆ ಮೂಲಕ ಅವರನ್ನು ಸರಿ ಮಾರ್ಗಕ್ಕೆ ತರಬೇಕು ಅಂತ ಒಂದು ನಿಯಮ. ಇದರ ಮುಂದಿನ ಶ್ಲೋಕವೂ ಕೂಡ ಅದೇ ಕಥೆಗೆ ಸಂಬಂಧಪಟ್ಟದ್ದಿದೆ. ನಾರ್ಥೋ ಬಲೇರಯ ಮುರುಕ್ರಮ ಪಾದ ಶೌಚ ಅಂತ ಹೀಗೆ ತಾನು ವಾಗ್ದಾನ ಮಾಡಿದ್ದಾನೆ 3 ಹೆಜ್ಜೆ ಕೊಡ್ತೇನೆ ಅಂತ. 2 ಹೆಜ್ಜೆ ಕೊಡ್ಲಿಕ್ಕೆ ಸಾಧ್ಯ ಆಯಿತು, ಇನ್ನೊಂದು ಹೆಜ್ಜೆ ಕೊಡ್ಲಿಕ್ಕೆ ಆಗಲಿಲ್ಲ. ಆದರೆ ಮನಃಪೂರ್ವಕವಾಗಿ ತನ್ನ ತಲೆಯನ್ನೇ ಒಪ್ಪಿಸಿದ್ನಲ್ಲ, ಮತ್ತೆ ಆ ಭಗವಂತನ ಪಾದ ತೊಳೆದ ನೀರನ್ನು ತನ್ನ ತಲೆ ಮೇಲೆ ತಾನು ಧರಿಸಿದ್ನಲ್ಲ, ಅವನಿಗೆ ಅದರಿಂದ ಏನು ಫಲ ಅಂದರೆ, ಮುಂದಿನ ಮನ್ವಂತರದಲ್ಲಿ ಇಂದ್ರ ಪದವಿ ಸಿಗ್ತದೆ ಹೌದು, ಆದರೆ ಆ ಇಂದ್ರ ಪದವಿಯನ್ನು ಪಡ್ಕೊಳ್ಳುವುದೇ ದೊಡ್ಡ ಫಲ ಏನಲ್ಲ. ಮುಕ್ತಿಯನ್ನು ಪಡ್ಕೊಳ್ಳುವುದೇ ಅದರ ದೊಡ್ಡ ಫಲ. ಆತ್ಮನ್ಯಮಂಗ ಮನಸ ಹರೆಯೇ ಅಭಿಮೇನೆ. ಆಂತರ್ಯ ಅಂತ ಶಬ್ದ ಇದೆಯಲ್ಲ ಇಲ್ಲಿ ಬ್ರಹ್ಮತರ್ಕದಲ್ಲಿ, ಅದಕ್ಕೆ ಮುಖ್ಯ ಅಂತರ್ಥ. ನಾಂತರೀಯಂ ಅಂದರೆ ಅಮುಖ್ಯ ಅಂತರ್ಥ. ಇಂದ್ರನ ಪದವಿ ಏನೋ ಸಿಕ್ಕಿತು ಅವನಿಗೆ, ಆದರೆ ಆ ಇಂದ್ರನ ಪದವಿ ಸಿಕ್ಕಿದ್ದು ಮುಖ್ಯ ಫಲ ಏನಲ್ಲ. ಸರ್ವೋತ್ತಮನಾದ ಆ ಭಗವಂತನ ಸೇವಾ ಮಾಡಿದ್ರಿಂದ, ಅವನಿಗೆ ತನ್ನದಾದ ಎಲ್ಲವನ್ನೂ ಸಮರ್ಪಣೆ ಮಾಡಿದ್ರಿಂದ, ಸತ್ಯಂ ಆತ್ಮನಿವೇದನಂ ಅಂತ ಕೊನೆಗೆ ಅವನು ಮಾಡಿದ್ದು, ಅಷ್ಟನ್ನೆಲ್ಲ ಮಾಡಿದ್ರಿಂದ ಅವನಿಗೆ ಸಿಗುವಂತಹ ಇಂದ್ರನ ಪದವಿ ಅನ್ನೋದು ಬಹಳ ಕ್ಷುಲ್ಲಕ ಅದು. ಹಾಗಾದರೆ ಅದಕ್ಕೆ ಮಹಾಫಲ ಏನು ಅಂದರೆ,
ಜಗದ್ದಾತು ಬಲೇರ್ಯಸ್ಮಾತ್ ಆನಂದೋದ್ರಿಕ್ತತಾ ಭವೇತ್. ನಾಳೆ ಮುಕ್ತಿಯನ್ನು ಪಡಿತಾನೆ, ಮುಕ್ತಿಯಲ್ಲಿ ಅವನಿಗೆ ಆನಂದ ಉದ್ರೇಕ ಆಗ್ತದೆ, ಅದೇ ಮಹಾಫಲ ಅಂತ ಅಲ್ಲಿ ವರ್ಣನೆ ಮಾಡ್ತಾರೆ. ಶೀರ್ಷಮಾಣಂ ಅಂತಿದೆಯಲ್ಲ, ಶೀರ್ಷಮಾಣಂ ಅಂದರೆ ಶೀರ್ಷಾಖ್ಯಂ ಮಾನಂ. ಇನ್ನು ನನ್ನ ತಲೆ ಎಂಬ ಏನು ಮಾನ ಇದೆ ಅದನ್ನು ನೀನು ಸ್ವೀಕಾರ ಮಾಡುವಂತ ಅವನು ಕೊಟ್ಟಿದ್ದ. ಯೋವೈ ಪ್ರತಿಷ್ಠುತಂ ಋತೇಪಿ ಚ ಶೀರ್ಷಮಾಣಂ. 3 ಹೆಜ್ಜೆ ಕೊಡ್ತೀನಿ ಅಂತ ಹೇಳಿದ್ದ, ತನ್ನ ತಲೆ ಕೊಡ್ತೀನಿ ಅಂತ ಏನು ಹೇಳಿರಲಿಲ್ಲ ಅವನು. ಆದರೂ ಈ 2 ಹೆಜ್ಜೆಗಳಿಂದ ನೀನು ಈ ಜಗತ್ತಿನೆಲ್ಲ ಅಳೆದಿದ್ದಿ, ಇನ್ನು 3ನೇ ಹೆಜ್ಜೆ ಇಡ್ಲಿಕ್ಕೆ ಸ್ಥಳವೇ ಯಾವುದೂ ಇಲ್ಲ, ಅದರಿಂದ ನನ್ನ ತಲೆಯನ್ನೇ ನಿನಗೆ ಕೊಡ್ತಿದ್ದೇನೆ ಅಂತ ಹೇಳಿದೆ. ಪ್ರತಿಶ್ರಯಂ ಋತೆ ಅಪಿ ಅಂತಿದೆಯಲ್ಲ, ಅದಕ್ಕೆ ಯಹ ಪ್ರತಿಶ್ರಯಂ ಋತೆ ಅಪಿ ವಿನಾಪಿ, ತಾನು ಹೀಗೆ ದಾನ ಮಾಡಿದ್ರೂ ಕೂಡ, 3 ಹೆಜ್ಜೆ ಕೊಡ್ತೀನಿ ಅಂತ ದಾನ ಮಾಡಿದ್ರೂ ಕೂಡ ಆ 3 ಹೆಜ್ಜೆ ಆ ದಾನವನ್ನು ಪೂರೈಸಲಿಕ್ಕಾಗಲಿಲ್ಲವಲ್ಲ, ಆದ್ದರಿಂದ ತಲೆಯನ್ನೇ ಕೊಟ್ಟ ಅಂತ ಅರ್ಥ. ಪ್ರತಿಜ್ಞೆಯನ್ನು ಪೂರೈಸಲಿಕ್ಕೆ ಆಗಲಿಲ್ಲ, ಅದರಿಂದ ತನ್ನ ತಲೆಯನ್ನೇ ಕೊಟ್ಟ ಅಂತ ಒಂದರ್ಥ. ತಲೆಯನ್ನು ಕೊಡ್ತೇನೆ ಅಂತೇನು ಪ್ರತಿಜ್ಞೆ ಮಾಡಿರಲಿಲ್ಲ, ಆದರೂ ಋತೆ ಅಪಿ ತನ್ನ ತಲೆಯನ್ನೂ ಕೊಟ್ಟ ಅಂತ ಹೀಗೊಂದು ಅರ್ಥವನ್ನು ಮಾಡಬಹುದು. ಎಲ್ಲ ಹಿರಿಯ ವ್ಯಾಖ್ಯಾನಕಾರರು ಹೇಳಿದ ಅರ್ಥ 3 ಹೆಜ್ಜೆ ಭೂಮಿದಾನ ಮಾಡಲಿಕ್ಕೆ ಆಗಲಿಲ್ಲ, ಆಗದೆ ಹೋದರೂ ಕೂಡ ಕೊನೆಗೆ ತನ್ನ ತಲೆಯನ್ನೇ ಕೊಟ್ಟ ಅಂತ ಹೀಗೆ ಅರ್ಥ ಮಾಡಿದ್ದಾರೆ. ಬೇರೆ ಪಾಠಗಳಲ್ಲಿ, ಶ್ರೀಧರಾದಿಗಳಿರುವ ಪಾಠದಲ್ಲಿ ಪ್ರತಿಷ್ಠಿತಂ ಋತೆ ಚಿಕೀರ್ಷನ್ ನ ಚಿಕೀರ್ಷನ್, ತನ್ನ ಪ್ರತಿಜ್ಞೆಯನ್ನು ವ್ಯರ್ಥ ಮಾಡಲಿಕ್ಕೆ, ಹುಸಿ ಹೋಗುವಂತೆ ಮಾಡಲಿಕ್ಕೆ ಬಯಸದೆ ಅಂತ ಅರ್ಥ ಹೇಳಿದ್ದಾರೆ. ಪ್ರತಿಜ್ಞಾರ್ಥಾರ್ಥಂ ವಿನಾ ಅನ್ಯತ್ ನ ಚಿಕೀರ್ಷನ್, ಏನು ಪ್ರತಿಜ್ಞೆ ಮಾಡಿದ್ದೇನೆ ಅದನ್ನು ಕೊಟ್ಟೇ ಕೊಡ್ತೇನೆ, ಅದನ್ನು ಬಿಟ್ಟು ಬೇರೆ ಏನು ಮಾಡಲಾರೆ ಅಂತ ಹಾಗೆ ಹಠ ಹಿಡಿದಿದ್ದಾನೆ, ಅದನ್ನು ಈಡೇರಿಸಿದ್ದಾನೆ ಕೂಡ ಅಂತ ಬೇರೆಯವರ ಪಾಠದಲ್ಲಿ ಕಂಡು ಬರ್ತದೆ. ಇದಿಷ್ಟು ಈ 2 ಶ್ಲೋಕಗಳ ಅರ್ಥ ಆಯಿತು. ಇನ್ನು ಮುಂದೆ ಬಲಿ ಮಾಡಿದ ದಾನದ ಸ್ವಭಾವ ಎಂಥದ್ದು, ಇದು ಸಾತ್ವಿಕವೋ ರಾಜಸವೋ ತಾಮಸವೋ ಅನ್ನೋದೊಂದನ್ನು ನಾವೀಗ ನೋಡಬೇಕಾಗಿದೆ. ಇದರ ಕುರಿತಾದ ಉಲ್ಲೇಖಗಳು ಮುಂದೆ ಭಾಗವತದಲ್ಲಿ 8ನೇ ಸ್ಕಂದದಲ್ಲಿ ಕಾಣ್ತವೆ. ಎಂಟನೇ ಸ್ಕಂದದ 18ನೇ ಅಧ್ಯಾಯದ ಆರಂಭದಿಂದಲೂ ಆ ಬಲಿಚಕ್ರವರ್ತಿಯ ಕುಲವನ್ನು ವಾಮನ ಸ್ತೋತ್ರ ಮಾಡಿದ್ದನ್ನು ನಾವು ನೋಡ್ತೇವೆ. ಹೇಗೆ ಸ್ತೋತ್ರ ಮಾಡಿದ ಅಂತ, ನಿನ್ನ ಹಿರಿಯರು ಹಿರಣ್ಯಕಶಿಪು, ಪ್ರಹ್ಲಾದ ಮೊದಲಾದವರು ಅಂಥ ಪರಾಕ್ರಮಿಗಳು ಅನ್ನೋದನ್ನೆಲ್ಲ ವರ್ಣನೆ ಮಾಡಿದ್ದಾನೆ. ವಸ್ತುತಃ ಆ ನರಸಿಂಹ ಮತ್ತು ವರಾಹರಿಬ್ಬರು ಕೂಡ ಈ ಹಿರಣ್ಯಕಶಿಪುಗಳಿಗೆ ಹೋಲಿಸಿದರೆ ದುರ್ಬಲರು ಅನ್ನುವಂತೆ ಅವರನ್ನು ಚಿತ್ರಿಸ್ತಾನೆ ವಾಮನ. ಆದರೆ ಇಂಥ ಮಾತುಗಳನ್ನು ಕೇಳಿ ಆ ಬಲಿ ಚಕ್ರವರ್ತಿಗೆ ಅಸುರಾವೇಶ ಬಂದಿತು, ಅಹಂಕಾರ ಹೆಚ್ಚಿತು. ಅಹಂಕಾರ ಹೆಚ್ಚಿ ಅಸುರಾವೇಶ ಬಂದಿತ್ತು, ಅಥವಾ ಅಸುರಾವೇಶ ಇದ್ದಿದ್ರಿಂದಲೇ ಅಹಂಕಾರ ಹೆಚ್ಚಿತು ಅಂತ ನಾವು ತಿಳಿಯಬಹುದು. ಮುಂದೆ ಆ ಅಸುರಾವೇಶದ ಕಾರಣದಿಂದ ಅವನ ಪತನ ಆಯಿತು. ಅದಕ್ಕೆ ಮುಂದೆ ಉಲ್ಲೇಖಗಳನ್ನು ನಾವು ನೋಡೋರಿದ್ದೇವೆ. ಭಗವಂತ ತನ್ನ ತ್ರಿವಿಕ್ರಮಾವತಾರವನ್ನು ತಾಳಿ ಆತನ ಅಹಂಕಾರವನ್ನು ಖಂಡಿಸಿದ. ಇದೆಲ್ಲ ಮುಂದೆ ಬರುವಂತಹ ವಿಚಾರ. ಅದೇ 8ನೇ ಸ್ಕಂದದ 18ನೇ ಅಧ್ಯಾಯದ 19ನೇ ಶ್ಲೋಕದಲ್ಲೂ ಕೂಡ ಮಾಂ ವಚೋಭಿ ಸಮಾರಾಧ್ಯ ಲೋಕಾನಾಮೇಕಮೀಶ್ವರಂ ಪದತ್ರಯಂ ವೃಣೀತೇಯ ಅಬುದ್ಧಿಮಾನಿವ ದಾಶುಷಂ. 3 ಹೆಜ್ಜೆ ದಾನ ಕೇಳಿದ್ದಾನೆ ಈ ವಾಮನ. ಆಗ ಆ ಬಲಿಚಕ್ರವರ್ತಿ ಹಾಗೆ ಹೇಳಿದಾಗ, ನಾನು ವಾಮನ 3 ಹೆಜ್ಜೆ ಕೊಡುವಂತ ಕೇಳಿದಾಗ ಬಲಿ ಹೇಳ್ತಾನೆ, ಈ ಜಗತ್ತಿಗೆಲ್ಲ ನಾನು ಏಕಮಾತ್ರ ಪ್ರಭು, ಕೇಳಿದರೆ
ನಿಮಗೊಂದು ಇಡೀ ದ್ವೀಪವನ್ನಾದರೂ ಕೊಟ್ಟು ಬಿಡ್ತೇನೆ. ಅಂಥದ್ರಲ್ಲಿ ಕೇವಲ 3 ಹೆಜ್ಜೆಗಳನ್ನು ಕೇಳ್ತಾ ಇದ್ದೀಯಲ್ಲ, ಅಬುದ್ಧಿಮಾನಿವ, ಬುದ್ಧಿ ಇಲ್ಲದವರಂತೆ ನೀನು ವರ್ತನೆ ಮಾಡ್ತಾ ಇದ್ದೀಯಲ್ಲ ಅಂತಂತಾನೆ. ವಸ್ತುತಃ ಈ ವಾಮನ ಹಿರಣ್ಯಾಕ್ಷ ಹಿರಣ್ಯಕಶಿಪುಗಳನ್ನು ಹೊಗಳಿದ ಹರಿಯನ್ನ ದುರ್ಬಲ ಅನ್ನುವಂತೆ ಚಿತ್ರಿಸಿದ. ಅಷ್ಟೆಲ್ಲ ಮಾಡಿದಾಗಲೇ ಆ ಭಗವಂತನ ನಿಂದೆಯನ್ನು ಅವನು ಕೇಳದೆ ಸುಮ್ಮನೆ ಸಹಿಸದೆ ಶಾಂತಂ ಪಾಪಂ, ಹಾಗೆ ಭಗವಂತನ ನಿಂದಿಸಬೇಡ ಅಂತ ಹೇಳಬೇಕಾಗಿತ್ತು. ಆದರೆ ಮನುಷ್ಯನಿಗೆ ತಾನು ತನ್ನ ಪದವಿ, ತನ್ನ ಸಂಪತ್ತು, ತಾನು ದಾನ ಮಾಡಲಿಕ್ಕೆ ಹೊರಟಿರುವಂತಹ ಆ ಒಂದು ಸಂದರ್ಭ, ಇದೆಲ್ಲ ಆತನ ಮೈ ಮರೆಸ್ತದೆ. ಆದ್ದರಿಂದ ಆತ ಅಹಂಕಾರದಿಂದ ಆ ವಾಮನ ಮಾಡಿದ ಸ್ತೋತ್ರವನ್ನೆಲ್ಲ ಆಸ್ವಾದಿಸಲಿಕ್ಕೆ ತೊಡಗಿಬಿಟ್ಟ. ಅದು ನಮಗೆಲ್ಲರಿಗೂ ಕೂಡ ಆಗುವಂಥದ್ದು. ಅನೇಕ ಬಾರಿ ನಮ್ಮ ಸಣ್ಣ ಪುಟ್ಟ ಸಾಧನೆಗಳನ್ನು ಯಾರಾದರೂ ಪ್ರಶಂಸಿಸಿದಾಗ ನಾವು ಮೈ ಮರೆತು ಬಿಡ್ತೇವೆ. ಮತ್ತೆ ಉಬ್ಬಿ ಹೋಗ್ತೀವಿ ಆ ಪ್ರಶಂಸೆಗಳನ್ನು ಕೇಳಿ, ಇನ್ನೊಬ್ಬರನ್ನು ಕಡೆಗಣಿಸ್ಲಿಕ್ಕೆ ತೊಡಗ್ತೇವೆ. ಹೌದು, ನಾನು ಲೋಕಕ್ಕೆಲ್ಲ ಏಕಮಾತ್ರ ಪ್ರಭು, 3 ಹೆಜ್ಜೆ ಮಾತ್ರ ಕೇಳ್ತಾ ಇದ್ದೀಯಲ್ಲ, ನಿನಗೆ ಬುದ್ಧಿ ಇಲ್ಲ ಅಂತ ವಾಮನನನ್ನೇ ಬೈದ. ಇದು ಅಸುರಾವೇಶದ ಪ್ರಭಾವ. ಭಗವಂತನ ನಿಂದೆಯನ್ನು ಅವನು ತಡಿಬೇಕಾಗಿತ್ತು, ಭಗವಂತನ ನಿಂದಿಸಬೇಡ ಅಂತ ಹೇಳಬೇಕಾಗಿತ್ತು. ಆದರೆ ಅದನ್ನೂ ಮಾಡಲಿಲ್ಲ. ಮತ್ತೆ ತನ್ನನ್ನು ತಾನು ಹೊಗಳಿಕೊಂಡ ಈ ಪುಟ್ಟ ಬಾಲಕನನ್ನು ಅಜ್ಞಾನಿ ಅನ್ನುವಂತೆ ಅವನನ್ನು ತೆಗಳಿದ ಕೂಡ. ಭಗವಂತ ಅವನನ್ನು ನಿಗ್ರಹಿಸಿದ ಮೇಲೆ ಅದನ್ನು ನೆನಪು ಮಾಡ್ಕೋತಾನೆ. ಈ ಬಲಿ ಅಸುರಾವೇಶಕ್ಕೊಳಗಾಗಿ ಮೈಮರೆತು ಜಗತ್ತನ್ನು ತಿರಸ್ಕರಿಸಿದ, ನನ್ನನ್ನು ಅವಮಾನಿಸಿದ, ಅದರ ಫಲವಾಗಿ ಅವನನ್ನು ನಾನು ನಿಗ್ರಹಿಸಬೇಕಾಯಿತು ಅಂತಾನೆ. ಅವನಿಗೆ ಅಸುರಾವೇಶ ಬಂದ ಸಂಗತಿಯನ್ನು ಆಚಾರ್ಯರು ಒಂದು ಪ್ರಮಾಣದ ಮೂಲಕ ಸ್ಪಷ್ಟೀಕರಿಸ್ತಾರೆ. ಅದು ಮುಂದೆ 8ನೇ ಸ್ಕಂದದಲ್ಲಿ 19ನೇ ಅಧ್ಯಾಯದಲ್ಲಿ 13ನೇ ಶ್ಲೋಕದಲ್ಲಿ ಬರ್ತದೆ. ಯದ್ಯಪ್ಯಸಾವಧರ್ಮೇಣ ಮಾಂ ಬಧ್ನೀಯಾದನಾಗಸಂ ತಥಾಪ್ಯೇನಂ ನ ಹಿಂಸಿಷ್ಯೆ ಭೀತಂ ಬ್ರಹ್ಮತನುಂ ರಿಪುಂ ಅಂತ. ಅಲ್ಲಿ ಆ ಶ್ಲೋಕದಲ್ಲಿ ಹೀಗೆ ಬ್ರಹ್ಮಾಂಡ ಪುರಾಣದ ಒಂದು ಶ್ಲೋಕ ಇದೆ ಭಾಗವತ ತಾತ್ಪರ್ಯದಲ್ಲಿ. ಕಲಿರಪ್ಯಸುರಾವೇಶಾತ್ ಸ್ತುವನ್ನಪಿ ಜನಾರ್ದನ. ಮೂಲತಃ ಸಜ್ಜನನೇ, ಭಗವಂತನನ್ನು ಸ್ತುತಿಸ್ತಾ ಇದ್ದಾನೆ, ಅವನು ಪೂಜೆ ಮಾಡ್ತಿದ್ದಾನೆ. ಆದರೆ ಅಸುರಾವೇಶದಿಂದ ಆಕ್ಷಿಪತಿ ಅಂತರ ಕ್ವಾಪಿ, ನಡುವೆ ಆ ಭಗವಂತನನ್ನೇ ತೆಗಳ್ತಾನೆ. ಇವು ರಾಜ್ಯ ಪ್ರಹ್ಲಾದ ನಿತ್ಯ ಭಕ್ತಿ ಇದ್ದವನು, ಎಂದೂ ಭಗವಂತನನ್ನು ಹೀಗೆ ತೆಗಳಿದವನಲ್ಲ, ಭಗವಂತನನ್ನು ಅವಮಾನಿಸಿದವನಲ್ಲ, ಅನುಮಾನಿಸಿದವನಲ್ಲ. ಆದರೆ ಅಷ್ಟು ಶ್ರೇಷ್ಠವಾದ ಭಕ್ತಿ ಈತನಿಗಿರಲಿಲ್ಲ ಅನ್ನೋದನ್ನು ತೋರಿಸ್ತಾರೆ. ಇದು ನಮ್ಮದೆಲ್ಲರದು ಹೀಗೇನೆ. ನಾವೆಲ್ಲ ಸಾತ್ವಿಕರಲ್ಲ ಅಂತಲ್ಲ, ಸಜ್ಜನರಲ್ಲ ಅಂತಲ್ಲ, ಜ್ಞಾನಭಕ್ತಿ ವೈರಾಗ್ಯಾದಿಗಳನ್ನು ಅಲ್ಪ ಸ್ವಲ್ಪ ಗಳಿಸಿದ್ದೇವೆ ಇಲ್ಲ ಅಂತಲ್ಲ, ಒಂದಿಷ್ಟು ಶ್ರವಣ ಮನನಾದಿಗಳಿಗೆ ತೊಡಗಿದ್ದೇವೆ, ಯಾವುದೂ ಇಲ್ಲ ಅಂತಲ್ಲ. ಆದರೂ ನಮಗೆ ಬಂದಿರುವ ಸ್ಥಾನ ಮಾನ ಜನಪ್ರಿಯತೆ ಇತ್ಯಾದಿಗಳನ್ನು ನಾವು ಎಂಜಾಯ್ ಮಾಡಲಿಕ್ಕೆ ಕಲಿತು ಬಿಡ್ತೇವೆ. ಕಲಿತು ನಮ್ಮ ಸುತ್ತಮುತ್ತಲಿನ ಜಗತ್ತನ್ನು ಅವಮಾನಿಸ್ತೇವೆ. ಭಗವಂತ ನಮ್ಮ ಎದುರಿಗೆ ಬರೋದಿಲ್ಲ. ಬಲಿಚಕ್ರವರ್ತಿಗೆ ಬಂದ, ಅವನ ಭಾಗ್ಯ ದೊಡ್ಡದಿತ್ತು. ನಮ್ಮ ಎದುರಿಗೇನು ಭಗವಂತ ಬರೋದಿಲ್ಲ, ಬಂದರೆ ಅವನನ್ನು ನಾವು ತಿರಸ್ಕಾರ ಮಾಡೇ ಬಿಡ್ತೀವಿ, ನೀನೆಷ್ಟರವನು ಅಂತ. ಆದರೂ ನಮ್ಮ ಸುತ್ತಮುತ್ತಲು ಏನು ಭಾಗವತರಿದ್ದಾರೆ ಅವರೊಳಗಿರುವ ಭಗವಂತನನ್ನು ನಾವು ಖಂಡಿತ ಹೀಗೆ ಅವಮಾನಿಸ್ತಾ ಇದ್ದೇವೆ. ಇದನ್ನು ನಾವು ತಿಳ್ಕೊಳ್ಬೇಕಾದದ್ದು. ಮುಂದೆ ವಾಮನ ಬಲಿಯನ್ನು ಬಂಧಿಸಿದ. ಮತ್ತೆ ಆ ಸಂದರ್ಭದಲ್ಲಿ ಪ್ರಹ್ಲಾದ ಬಂದ. ಭಗವಂತನನ್ನು ಸ್ತುತಿಸಿದ. ಹಿಂದೆ ಬಲಿಗೆ ಆ ಪದವಿಯನ್ನು, ಈ ಒಂದು ಎತ್ತರವನ್ನು ಅವನೇನು ಏರಿದ್ದಾನೆ ಆ ಪದವಿಯನ್ನು ಕೊಟ್ಟವನು ನೀನೇ ಅದನ್ನೀಗ ಕಸಿದುಕೊಂಡಿದ್ದಿ ಕೂಡ. ಮನ್ಯೇ ಮಹಾನಸ್ಯ ಕೃತೋಪ್ಯನುಗ್ರಹೋ ವಿಭ್ರಂಶಿತೋ ಯಚ್ಛ್ರೀ ಆತ್ಮಮೋಹನಾಥ್. ಅಹಂಕಾರ ಪಟ್ಟಿದ್ದರಿಂದ ಅವನ ಸಂಪತ್ತನ್ನು ನೀನು ಕಿತ್ಕೊಂಡಿದ್ದೆ ಅಂತ ಹೀಗೆ ಪ್ರಹ್ಲಾದ ಅವನನ್ನು ಸ್ತೋತ್ರ ಮಾಡಿದ. ಬಲಿಯ ಪತ್ನಿ ವಿಂಧ್ಯಾವಳಿ ಸ್ತೋತ್ರ ಮಾಡಿದಳು.
ಆರೋಪಿತ ಕರ್ತೃವಾದ ನಾವೇ ಸ್ವತಂತ್ರವಾಗಿ ಎಲ್ಲವನ್ನೂ ಕೂಡ ಮಾಡ್ತಿದ್ದೇವೆ ಅಂತ ನಾವು ಬೀಗುತ್ತೇವೆ. ನಮ್ಮ ಎಲ್ಲ ಕ್ರಿಯೆಗಳ ಹಿಂದಿರುವ ಭಗವಂತನ ಪ್ರೇರಣೆಯನ್ನು ಮರೆತು ಬಿಡ್ತೇವೆ. ಮತ್ತೆ ಆ ಕೀರ್ತಿಯನ್ನು ಗಳಿಸಲಿಕ್ಕೆ ಪ್ರಯತ್ನ ಪಡ್ತೇವೆ. ಸ್ವಾಮ್ಯಂತು ಕುತ್ರ ಕುಧಿಯ ಅಪರ ಈಶ ಕುರಿಯುಹು. ಆದರೆ ನೀನು ಅವರನ್ನು ನಿಗ್ರಹಿಸ್ತೀಯ. ನನ್ನ ಪತಿಯ ದರ್ಪ ಇವತ್ತು ಇಳಿದಿದೆ. ಇದಾದ್ಮೇಲೆ ಆ ಚತುರ್ಮುಖ ಬ್ರಹ್ಮನು ಪ್ರಾರ್ಥನೆ ಮಾಡಿದ, ಎಲ್ಲವನ್ನೂ ಇವತ್ತು ನಿನಗೆ ದಾನ ಮಾಡಿದ್ದಾನೆ, ಇವನಿಗೆ ಶಿಕ್ಷೆಯನ್ನು ಕೊಟ್ಟಿದ್ದೀನಿ ನೀನು, ಈಗ ಕೊಟ್ಟ ಶಿಕ್ಷೆ ಸಾಕು, ಇನ್ನು ಹೆಚ್ಚಿನ ಶಿಕ್ಷೆ ಏನು ಬೇಡ ಅಂತ ಪ್ರಾರ್ಥನೆ ಮಾಡಿದ. ಭಗವಂತನಿಗೆ ಒಂದು ಸಣ್ಣ ಪೂಜೆಯನ್ನ, ಗರಿಕೆ ಹುಲ್ಲಿನಿಂದ ಭಗವಂತನನ್ನು ಪೂಜೆ ಮಾಡಿದವರಿಗೂ ಕೂಡ ಉತ್ತಮ ಗತಿ ಸಿಗ್ತಿರ್ತದೆ. ಅಂಥದ್ರಲ್ಲಿ ಜಗತ್ತನ್ನೇ ಕೊಟ್ಟಿದ್ದಾನೆ, ಅವನಿಗೆ ಯಾಕೆ ಇಂಥ ಕಷ್ಟ ಬರಬೇಕು ಅಂತ ಆ ಚತುರ್ಮುಖ ಬ್ರಹ್ಮ ಹೇಳಿದಾಗ ಪರಮಾತ್ಮ ಅವನಿಗೆ ಹೇಳ್ತಾನೆ, ನನ್ನನ್ನು ಈ ಜಗತ್ತನ್ನು ಅವನು ಕಡೆಗಣಿಸಿದ್ದ, ಅದಕ್ಕಾಗಿ ಅವನಿಗಿಂತ ಒಂದು ಶಾಸ್ತಿ ಮಾಡಬೇಕಾಯ್ತು. ಆವಾಗ ಯಾವಾಗ ಒಂದು ಮನುಷ್ಯ ಜನ್ಮ ಸಿಕ್ಕಿರ್ತದೆ ಸಾಧಕನಿಗೆ, ಆಗ ತನ್ನ ಹುಟ್ಟು, ತನ್ನ ಜನ್ಮ, ತಾನು ಮಾಡುವ ಕರ್ಮಗಳು, ತನ್ನ ವಯಸ್ಸು, ರೂಪ, ವಿದ್ಯಾ, ಐಶ್ವರ್ಯ ಇತ್ಯಾದಿಗಳಿಂದ ಅವನಿಗೆ ಒಂದು ಅಹಂಕಾರ ಬರ್ತದೋ ಇಲ್ಲೋ ಅನ್ನೋದನ್ನು ನಾನು ಪರೀಕ್ಷೆ ಮಾಡ್ತೀನಿ. ಅಹಂಕಾರ ಬಂದಿಲ್ಲದೆ ಹೋದರೆ ನಾನು ಅನುಗ್ರಹ ಮಾಡ್ತೀನಿ, ಅಹಂಕಾರ ಬಂದಿದ್ದರೆ ಅದಕ್ಕೆ ನಾನು ತಕ್ಕ ಶಾಸ್ತಿ ಮಾಡಬೇಕಾಗ್ತದೆ. ಎಲ್ಲ ದೈತ್ಯರ ದಾನವರ ನಾಯಕ ಈ ಬಲಿ. ನನ್ನ ಭಕ್ತ ಹೌದು, ಆದರೂ ಕೂಡ ತನ್ನ ಅಸುರಾವೇಶದ ಕಾರಣದಿಂದಾಗಿ ಹೀಗೆ ತಪ್ಪನ್ನು ಅವನು ಮಾಡಿದ. ಇವನನ್ನು ನಾನು ಸುತಲ ಲೋಕದಲ್ಲಿ ಇಡ್ತೇನೆ, ಮುಂದೆ ಈತನನ್ನು ಇಂದ್ರನನ್ನಾಗಿ ಮಾಡ್ತೇನೆ. ತತ್ರ ದಾನವ ದೈತ್ಯಾನಾಂ ಸಂಗಾತ್ತೇ ಭಾವಾಸುರ ದೃಷ್ಟ ಮಧುನುಭಾವಂ ವೈ ಸದ್ಯ ಕುಂಟೋ ಭವಿಷ್ಯಸಿ. ಸಜ್ಜನನೇ ಆದರೂ ಕೂಡ ದೈತ್ಯ ದಾನವರ ಸಂಘದಿಂದ ಇದೊಂದು ಅಸುರಾವೇಶ ಏನು ಬಂದಿದೆ ಈತನಿಗೆ, ಇದು ನನ್ನ ದರ್ಶನದಿಂದ ಕರಗಿ ಹೋಗಿದೆ, ಇನ್ನು ಆತ ದುಃಖ ಪಡಬೇಕಾಗಿಲ್ಲ, ಇನ್ನು ಆತನಿಗೆ ಯಾವ ಬಂಧನವೂ ಇಲ್ಲ. ಹೀಗೆ ಮಹಾಜ್ಞಾನಿಯಾದಂಥ ಬಲಿ ಸಾತ್ವಿಕ ದಾನವನ್ನು ಮಾಡಬೇಕಾಗಿತ್ತು, ಆದರೆ ಅವನು ತಾಮಸ ದಾನವನ್ನು ಮಾಡುವಂತಹ ಪ್ರಸಂಗ ಬಂತು. ಅದನ್ನ ಭಗವದ್ಗೀತಾದಲ್ಲಿ ಹೇಳ್ತಾರೆ, ಎತ್ತು ಪ್ರತ್ಯುಪಕಾರಾರ್ಥಂ ಫಲಮುದ್ದೇಶ್ಯ ವಾ ಪುನಃ ದೀಯತೆ ಚ ಪರಿಕ್ಲಿಷ್ಟಂ ತದ್ದಾನಂ ರಾಜಸಂಸ್ಮೃತಂ. ನಾನು ಮಾಡಿದ ದಾನದಿಂದ ಇನ್ನೊಬ್ಬರು ನನಗೆ ಪ್ರತ್ಯುಪಕಾರ ಮಾಡಲಿ ಅಥವಾ ಸ್ವರ್ಗಾದಿ ಸಿಗಲಿ, ಫಲ ಸಿಗಲಿ ಅಂತ ಉದ್ದೇಶದಿಂದ ಮಾಡಿದರೆ, ಮತ್ತು ಅನ್ಯಾಯದಿಂದ ಗಳಿಸಿದ ಸಂಪತ್ತನ್ನು ದಾನ ಮಾಡಿದರೆ ಅದನ್ನು ರಾಜಸ ಅಂತಾರೆ. ಅದೇಶಕಾಲೇ ಯದ್ದಾನಂ ಅಪಾತ್ರೇಪ್ಯಶ್ಚ ಧೀಯತೆ ಅಸತ್ಕೃತಂ ಅವಜ್ಞಾತಂ ತತ್ತಾಮಸಂ ಉದಾಹೃತಂ. ಇವೆಲ್ಲ 17ನೇ ಅಧ್ಯಾಯದಲ್ಲಿ ಬಂದಿರುವಂತಹ ವಿಚಾರಗಳು. ಸಾತ್ವಿಕ, ರಾಜಸ, ತಾಮಸ ದಾನಗಳು, ತಪಸ್ಸುಗಳು, ಅದ್ರ ಬಗ್ಗೆ ಎಲ್ಲ ಅಲ್ಲಿ ವರ್ಣನೆ ಮಾಡಿದ್ದಾರೆ. ಅಪವಿತ್ರವಾದ ಸೂಕ್ತವಲ್ಲದ ದೇಶಕಾಲದಲ್ಲಿ ದಾನ ಮಾಡುವುದು, ಅಪಾತ್ರರಿಗೆ ದಾನ ಮಾಡುವುದು, ಸತ್ಕಾರ ಮಾಡದೆ ದಾನ ಮಾಡುವುದು, ಇನ್ನೊಬ್ಬರನ್ನು ಕಡೆಗಣಿಸಿ ದಾನ ಮಾಡುವುದು, ಇದನ್ನು ತಾಮಸ ದಾನ ಅಂತಾರೆ. ಭಗವಂತನನ್ನೇ ಕಡೆಗಣಿಸಿ ಬಿಟ್ಟನಲ್ಲ, ನಾನು ಈ ಜಗತ್ತಿನ ಅಧಿಪತಿ, ನೀನು ನನ್ನೆದುರಿಗೆ ಅಬುದ್ಧಿಮಾನಿವ, ಬುದ್ಧಿ ಇಲ್ಲದ ಬಾಲಕನಂತೆ ನೀನು ವರ್ತಿಸ್ತಾ ಇದ್ದಿ ಅಂತೆಲ್ಲ ಅಂದನಲ್ಲ. ಹಾಗೆ ಮಾಡಿದ್ದು ಅದು ಸತ್ಕಾರ ಮಾಡದೆ ಭಗವಂತನನ್ನು ಕಡೆಗಣಿಸಿ ಮಾಡಿದ ದಾನ. ಆದ್ದರಿಂದ ಇದನ್ನು ತಾಮಸ ದಾನ ಅಂತ ಹೇಳಬೇಕು. ಇದು ನಮಗೆಲ್ಲರಿಗೂ ಕೂಡ ಒಂದು ಎಚ್ಚರ ಈ ಕಥೆ ನಮ್ಗೆ ಕೊಟ್ಟಿದೆ. ಕರ್ಮಗಳನ್ನೇನೋ ಮಾಡ್ತಾ ಇದ್ದೀವಿ, ಆಚಾರಗಳನ್ನು, ವಿಚಾರಗಳನ್ನು, ದ್ರವ್ಯ ಯಜ್ಞವನ್ನು ಮತ್ತು ಜ್ಞಾನ ಯಜ್ಞವನ್ನು ನಾವು ಅಳವಡಿಸ್ಕೊಂಡೇ ಇದ್ದೇವೆ. ಆದರೆ ಹಾಗೆ ಮಾಡ್ತಾ ಇರುವ ಪ್ರಸಂಗದಲ್ಲೇ ಭಗವಂತನ ಸರ್ವೇಶ್ವರತ್ವವನ್ನು ಮರೆತು, ನಮ್ಮ ಅಲ್ಪತ್ವವನ್ನು ಮರೆತು, ಜಗತ್ತನ್ನು ಮತ್ತು ಉಳಿದ ಭಾಗವತನನ್ನು, ಒಳಗಿರುವ ಭಗವಂತನನ್ನು ಕಡೆಗಣಿಸ್ತೀವಲ್ಲ, ಆದ್ದರಿಂದ ನಮ್ಮ ಕೆಲಸ ಎಲ್ಲವೂ ಕೂಡ ರಾಜಸ ತಾಮಸ ಆಗಿಬಿಡ್ತದೆ. ಅದೇ ಗೀತಾ ತಾತ್ಪರ್ಯದಲ್ಲಿ
17ನೇ ಅಧ್ಯಾಯದಲ್ಲಿ ಹೇಳ್ತಾರೆ, ಕದಾಚಿತ್ ಸಾತ್ವಿಕ ಕುರಿಯು ಕರ್ಮ ರಾಜಸ ತಾಮಸಂ ಅಂತ. ಕೆಲವೊಂದು ಬಾರಿ ಸಾತ್ವಿಕರು ಕೂಡ ರಾಜಸ ತಾಮಸವಾದ ಕರ್ಮಗಳನ್ನು ಮಾಡುವ ಸಾಧ್ಯತೆ ಇರ್ತದೆ. ಆದರೆ ಹಾಗೆ ಆಕಸ್ಮಿಕವಾಗಿ ರಾಜಸ ತಾಮಸ ಕರ್ಮಗಳನ್ನು ಅವರು ಮಾಡಿದರೂ ಕೂಡ ಮತ್ತೆ ಅದನ್ನು ತಿದ್ದಿಕೊಳ್ತಾರೆ, ಅವರೆದ್ದು ಮೇಲೆ ಬರ್ತಾರೆ. ತೇಷಾಂ ಸ್ಥಿತಿ ಸ್ವಾಭಾವಿಕಿ, ತಾವೇನು ಭಗವಂತನಲ್ಲಿ ಅರ್ಪಣಾ ಬುದ್ಧಿಯಿಂದ ಕಾರ್ಯಗಳನ್ನು ಮಾಡ್ತಾರೆ ಅದನ್ನೇ ಮತ್ತೆ ಮಾಡ್ತಾರೆ ಅವರು. ಹೀಗೆ ಅವರ ಪತನ ಅನ್ನೋದು ತಾತ್ಕಾಲಿಕ, ಅದು ಅಸ್ವಾಭಾವಿಕ. ಮತ್ತೆ ಮೇಲೇರುವುದು ಅವರಿಗೆ ಸ್ವಭಾವ ಸಿದ್ಧ. ತಂತ್ರಸಾರದಲ್ಲೂ ಹೀಗೊಂದು ಮಾತು ಕೇಳಿ ಬರ್ತದೆ, ವಿಷ್ಣು ಸ್ಮೃತಿ ವಿಹೀನಾತು ಪೂಜಾ ಸ್ಯಾದ್ ಆಸುರಿ ತಥಾ. ಭಗವಂತನ ನಾಮಸ್ಮರಣವಿಲ್ಲದ ಪೂಜೆ ಅನ್ನುವುದು ಆಸುರ ಪೂಜೆ ಆಗ್ತದೆ. ಗೃಹಂತಿ ದೇವತಾ ನೈತಾಂ ತತಃ ಸ್ಯಾದ್ ದೇಶ ವಿಪ್ಲವ. ಅಂಥ ಪೂಜೆಯನ್ನು ಭಗವಂತ ಸ್ವೀಕಾರ ಮಾಡೋದಿಲ್ಲ, ದೇವತೆಗಳು ಕೂಡ ಸ್ವೀಕಾರ ಮಾಡೋದಿಲ್ಲ. ಮೂಲತಃ ಭಕ್ತನೇ ಆದರೂ ಕೂಡ ಒಂದು ಬಾರಿ ಭಗವಂತನನ್ನು ನೆನೆಯದೆ, ಅವನನ್ನು ನೆನೆದರೂ ಕೂಡ ಅವನ ಪಾರಮ್ಯವನ್ನು ನೆನೆಯದೆ, ವಿದ್ಯುಕ್ತವಾಗಿ ನೆನೆಯದೆ ಪೂಜೆ ಮಾಡಲಿಕ್ಕೆ ಹೊರಟ, ಅವನಿಗೆ ಸತ್ಕಾರ ಮಾಡಲಿಕ್ಕೆ ಹೊರಟ, ಅವನಿಗೆ ದಾನ ಮಾಡಲಿಕ್ಕೆ ಹೊರಟ, ಅದು ಹೀಗೆ ಆಸುರವಾಗಿ ಹೋಯಿತು. ಮುಂದೆ ಭಗವಂತ ಅವನನ್ನು ಉದ್ಧರಿಸಿದ ಅನ್ನೋದನ್ನ ನೋಡ್ತೇವೆ. ಹೀಗೆ ಈ ವಾಮನಾವತಾರದ ಕುರಿತು 2 ಶ್ಲೋಕಗಳನ್ನು ಇವತ್ತು ನೋಡಿದ್ದೇವೆ. ಯತ್ಸಂಗತ್ವಾದಿದಂ ಚಕ್ಷು ಅಸಂಗಂ ಸರ್ವ ವಸ್ತುವಿಃ ಸಮಾಮನಃ ಪರೋಸ್ಮಾಕಂ ಗತಿರಿತ್ಯೇವ ಚಿಂತೆಯೇತ್ ಅಂತ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಒಂದು ಪುರಾಣ ಶ್ಲೋಕ ಹೇಳ್ತಾರೆ ಆಚಾರ್ಯ. ವಾಮನ ನಮ್ಮ ಕಣ್ಣಿನಲ್ಲಿರ್ತಾನೆ, ಕಣ್ಣಿನಲ್ಲಿದ್ದು ಆ ಕಣ್ಣು ಯಾವುದರ ಸಂಘಕ್ಕೂ ಒಳಗಾಗದಂತೆ ಅದನ್ನು ಸ್ವಚ್ಛವಾಗಿಡ್ತಾನೆ. ನಮ್ಮ ಮೈ ಸ್ವಚ್ಛ ಮಲಿನ ಆಗ್ತದೆ, ಅದಕ್ಕೆ ಸರಿಯಾದ ಸ್ನಾನ, ಅನುಲೇಪನ ಇತ್ಯಾದಿ ಬೇಕಾಗ್ತದೆ. ಆದರೆ ಭಗವಂತನ ಆವಾಸ ಸ್ಥಾನವಾದಂಥ ಈ ಕಣ್ಣು ಮಾತ್ರ ಯಾವತ್ತೂ ಮಲಿನ ಆಗೋದಿಲ್ಲ. ಸ್ವಲ್ಪ ಏನೇ ಅಲ್ಲಿ ಮಾಲಿನ್ಯ ಬಿದ್ದರೂ ಕೂಡಲೇ ಕಣ್ಣೀರು ಹುಟ್ಟಿ ಅದನ್ನು ತೊಳೆದು ಹಾಕಿಬಿಡ್ತದೆ. ಇದು ಭಗವಂತನ ಸಂಘ ಇರುವ ಕಣ್ಣಿದು. ಭಗವಂತ ಎಲ್ಲಿ ಪ್ರತಿಷ್ಠಾಪಿತನಾಗಿದ್ದಾನೋ, ಸನ್ನಿಹಿತನಾಗಿದ್ದಾನೋ ಅಂಥ ಕಣ್ಣು, ಅದೆಂದೂ ಮಲಿನ ಆಗೋದಿಲ್ಲ. ನಮ್ಮ ಕಣ್ಣು ಅಂದರೆ ಶಾಸ್ತ್ರವೇ ಕಣ್ಣು, ಪ್ರಜ್ಞಾಚಕ್ಷು, ವೇದಚಕ್ಷು ಅಂತ ಹೇಳ್ತಾರೆ ಬ್ರಾಹ್ಮಣರನ್ನು. ಅವರು ತಮ್ಮ ಈ ಶಾಸ್ತ್ರವೆಂಬ ಕಣ್ಣೇನಿದೆ ಅದರಲ್ಲಿ ಯಾವತ್ತೂ ಕೂಡ ಭಗವಂತನನ್ನು ಆವಾಹಿತರನ್ನಾಗಿ ಮಾಡಿಕೊಂಡಿರಬೇಕು. ಮಾಡಿಕೊಂಡು ಆ ಮೂಲಕ ಯಾವತ್ತೂ ಆ ಶಾಸ್ತ್ರವೆಂಬ ಕಣ್ಣು ಮಲಿನ ಆಗದೇ ಇರುವಂತೆ ನೋಡಿಕೊಳ್ಬೇಕು. ಶಾಸ್ತ್ರ ಓದ್ತಾ ಇದ್ದೇವೆ, ಶ್ರವಣ ಮಾಡ್ತಿದ್ದೇವೆ, ಮನನ ಮಾಡ್ತಿದ್ದೇವೆ, ಭಗವಂತನ ಸನ್ನಿಧಾನ ಆವಾಗ ನಮ್ಮ ಮನಸ್ಸಿನಲ್ಲಿ ಇಲ್ಲದೆ ಹೋದರೆ, ಅವನೇ ಇದನ್ನೆಲ್ಲ ಮಾಡಿಸಿದ್ದಾನೆ ಅನ್ನುವ ಎಚ್ಚರ ಇಲ್ಲದೆ ಹೋದರೆ ನಮಗೆ ಹೀಗೆ ಅಧಃಪತನ ಆಗ್ತದೆ. ಮತ್ತು ಅದು ತಾತ್ಕಾಲಿಕವಾದ ಅಧಃಪತನ ಆದರೆ ತೊಂದರೆ ಇಲ್ಲ, ಸುದೀರ್ಘವಾದ ಅಧಃಪತನ ಆದರೆ ಮತ್ತು ನಮ್ಮ ಸಾಧನೆಗೆ ಅದರಿಂದ ಹಿನ್ನಡೆ ಆದರೆ ಮತ್ತಷ್ಟು ಕಷ್ಟ ಆಗ್ತದೆ. ಅದನ್ನು ನಾವು ಈ ಭಾಗದಿಂದ ಕಲಿತೇವೆ. ಅದರೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕದಿರುವನ್ನ ಋಷಿಕೇಶನೇ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ ವಸ್ತು.